ನಮಸ್ಕಾರ. ಸೊ ಎಸ್, ಡೇ 2 ಲಾಗ್ಗೆ ಸ್ವಾಗತ. ಸೊ ಫಸ್ಟ್ ಲಾಗಲ್ಲಿ ನೀವು ನೋಡಿರ್ತೀರ, ನಾನು ಬ್ಯಾಂಗ್ಳೂರಿಂದ ಟ್ರಿವೇಂಡ್ರಮ್ಗೆ ಬಂದಿದ್ದು ಜರ್ನಿ. ಸೊ ಇದು ನೆಕ್ಸ್ಟ್ ಡೇ ಲಾಗ್ ಆಗಿರುತ್ತೆ. ಸೊ ಇಲ್ಲಿಂದ ನಾವು ಯಾವ್ಯಾವುದು ಪ್ಲೇಸಸ್ಗೆ ಹೋಗ್ತೀವಿ, ಏನು ಮಾಡ್ತೀವಿ, ಏನೇನು ನೋಡ್ತೀವಿ ಎಲ್ಲನೂ ನಾನು ಈ ಲಾಗಲ್ಲಿ ತೋರಿಸ್ಕೊಡ್ತೀನಿ. ಎಸ್, ವೆಲ್ಕಮ್ ಬ್ಯಾಕ್ ಟು ಚೈತ್ರಾ ಗೌಡ ಯೂಟ್ಯೂಬ್ ಚಾನಲ್. ಓಕೆ, ನಾನಿವತ್ತು ನಂದು ಔಟ್ಫಿಟ್ ತೋರಿಸ್ತೀನಿ ನೋಡಿ. ಸೊ ದಿಸ್ ಇಸ್ ಹೌ ಇಟ್ ಈಸ್. ಕಂಪ್ಲೀಟ್ ಗೌನು ಹಾಕಿರೋದು, ಅದ್ರ ಮೇಲ್ಗಡೆ ಒಂದು ವೈಟ್ ಕಲರ್ ಜಾಕೆಟ್ನ ಇದು ಮಾಡ್ಕೊಂಡಿದ್ದೀನಿ. ಬಿಕಾಸ್ ಇದು ಕಂಪ್ಲೀಟ್ ಸ್ಲೀವ್ಲೆಸ್ ಇದೆ. ಸೊ ಸ್ಲೀವ್ಲೆಸ್ ಬೇಡ ಅಂತ ಹೇಳ್ಬಿಟ್ಟು ಮೇಲ್ಗಡೆ ಇನ್ನೊಂದು ಜಾಕೆಟ್ನ ಹಾಕ್ಕೊಂಡಿದ್ದೀನಿ ವೈಟ್ ಕಲರ್ದು. ಸೊ ಪಿಂಕ್ ಆ್ಯಂಡ್ ವೈಟ್ ಇಟ್ಸ್ ಮ್ಯಾಚಿಂಗ್. ಹೋಪ್ ಇದು ತುಂಬ ಚೆನ್ನಾಗಿ ನನಗಂತೂ ಕಾಣ್ತಾ ಇದೆ. ಹೇಗಿದೆ ಡ್ರೆಸ್ಸು ಕಮೆಂಟ್ ಮಾಡಿ. ಓಕೆ, ಎಸ್, ಕ್ವಿಕ್ಕಾಗಿ ರೆಡಿ ಆಗೋಣ. ಇವಾಗ ಕ್ವಿಕ್ಕಾಗಿ ರೆಡಿ ಆಗೋಣ. ಸೊ ನಾನು ಈ ಬ್ಲಾಗ್ನಲ್ಲಿ ನಾನು ಯಾವ ಥರ ರೆಡಿ ಆಗ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಸೊ ನಂದು ಮೇಕಪ್ ಕಿಟ್ ಇದು, ನಾನು ಲಾಗಲ್ಲಿ ಹೇಳಿದ್ದೆ ನಂದು ಮೇಕಪ್ ಕಿಟ್ ನಾನು ಕ್ಯಾರಿ ಮಾಡ್ತಾ ಇದ್ದೀನಿ ಅಂತ. ಇದು ಸವಾನ. ಸೊ ಕಮ್ ವಿಲ್ ಸ್ಟಾರ್ಟ್. ಕ್ವಿಕ್ಕಾಗಿ ರೆಡಿ ಆಗೋಣ. ನಾನೇನು ಜಾಸ್ತಿ ಮೇಕಪ್ ಮಾಡೋಕ್ಕೆ ಹೋಗಲ್ಲ. ಎಸ್, ವಿಲ್ ಸ್ಟಾರ್ಟ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಮಾಯ್ಶ್ಚರೈಸಿಂಗ್ ಕ್ರೀಮ್ ಸೆಟ್ ಆಫ್ ಇಲ್ದು. ಬಿಕಾಸ್ ಹೊರಗಡೆ ತುಂಬ ಬಿಸಿಲಿದೆ, ಅದಕ್ಕೆ ಹೆವಿ ಮೇಕಪ್ ಮಾಡೋಕ್ಕೆ ಹೋಗಲ್ಲ. ಬಿಸಿಲು ಡಸ್ಟ್ಗೆ ತುಂಬ ಸ್ಕಿನ್ ಹಾಳಾಗುತ್ತೆ. ಸೊ ಅದಕ್ಕೆ ಬೇಸಿಕ್ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಹಾಕಿ ಮಾಡ್ಕೊತೀನಿ ಅಷ್ಟೇ. ಫೌಂಡೇಶನ್ ಎಲ್ಲ ಹಚ್ಚಕ್ಕೆ ಹೋಗಲ್ಲ. ಸೊ ನಾವು ದಿಸ್ ಇಸ್ ಸ್ವಿಸ್ ಬ್ಯೂಟಿ ಸನ್ಸ್ಕ್ರೀನ್ ನಾನು ಯೂಸ್ ಮಾಡ್ತಾ ಇರೋದು. ನಿಮಗೆ ಇದು ಬೇಕಂದರೆ ದ ಸ್ವಿಸ್ ಬ್ಯೂಟಿ ಗ್ಲೋ ಫ್ಯೂಷನ್ ಸನ್ಸ್ಕ್ರೀನ್ ವಿತ್ SPF 50 PA+ ಅಂತ ಕಾಣ್ತಿದ್ಯಾ. ಇದನ್ನು ನಾನು ಯೂಸ್ ಮಾಡ್ತಾ ಇರೋದು. ನಾನು ಇದನ್ನು ಸ್ವಲ್ಪ ಲಾಂಗ್ ಟೈಮಿಂದ ಯೂಸ್ ಮಾಡ್ತಾ ಇದ್ದೀನಿ. ನನ್ನ ಸ್ಕಿನ್ಗೆ ಅಡ್ಜಸ್ಟ್ ಆಗಿದೆ. ಸೊ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸನ್ಸ್ಕ್ರೀನ್ನ ಸ್ವಲ್ಪ ಜಾಸ್ತಿನೇ ಹಚ್ಕೊಳ್ಳಿ. ಬಿಕಾಸ್ ನಾನು ಹೇಳ್ದಂಗೆ ಹೊರಗಡೆ ಹೋದಾಗ ಸನ್ಸ್ಕ್ರೀನ್ ಚೆನ್ನಾಗಿ ಹಚ್ಕೊಬೇಕು. ಆವಾಗಲೇ ನಮಗೆ ಸ್ವಲ್ಪ ಸ್ಕಿನ್ನು ಪ್ರೊಟೆಕ್ಷನ್ ಸಿಗೋದು. ನೆಕ್ ಪಾರ್ಟನ್ನು ಕವರ್ ಮಾಡ್ಕೊಳ್ಳಿ. ಸೊ ಸ್ವಲ್ಪ ಕನ್ಸೀಲರ್ ಹಾಕ್ತೀನಿ, ಜಾಸ್ತಿ ಇಲ್ಲ, ಸ್ವಲ್ಪ ಕನ್ಸೀಲರ್. ಎಗೇನ್ ಇದು ಸ್ವಿಸ್ ಬ್ಯೂಟಿನೇ. ಇಲ್ಲೆಲ್ಲ ಮಾರ್ಕ್ ಆಗಿಬಿಟ್ಟಿದೆಲ್ಲ, ಸ್ವಲ್ಪ ಕವರ್ ಮಾಡ್ಕೊಳ್ಳೋಕ್ಕೆ ಅಂತ ಅಷ್ಟೇ. ಒಂದು ನಿಮಿಷ, ಫುಡ್ ಆರ್ಡ್ರ್ ಮಾಡಿದ್ದೆ, ಬಂದಿದ್ದಾರೆ. ಫುಡ್ ತೊಗೊಂಡು ಬರ್ತೀನಿ. ಫುಡ್ ಬಂದಿದೆ, ಸೈನ್ ಮಾಡಿ ಬರ್ತೀನಿ. ಎಸ್, ಮೇಕಪ್ ಸಾಕು ಇಷ್ಟೇ. ನೆಕ್ಸ್ಟ್ ಪೌಡರ್ ಹಾಕಿ ಕವರಪ್ ಮಾಡ್ಕೊತೀನಿ. ನೆಕ್ಸ್ಟ್ ಆ್ಯಸ್ ಯೂಶುವಲ್ ಕಾಜಲ್ ಹಾಕಿದರೆ ಮುಗೀತು ನಂದು ಮೇಕಪ್ಪು. ವೈ ಐ ಆಮ್ ಶೋಯಿಂಗ್ ದಿಸ್, ಜಸ್ಟ್ ಟು ಕೀಪ್ ಇಟ್ ಸಿಂಪಲ್. ಹೊರಗಡೆ ಎಲ್ಲ ಹೋಗಬೇಕಾದ್ರೆ ತುಂಬ ಹೆವಿ ಮೇಕಪ್ ಬೇಡ ಅಂತ. ಸೊ ನಂದು ಬ್ರಷಸ್ ತೋರಿಸ್ತೀನಿ ನಿಮಗೆ. ಮೇಕಪ್ ಬ್ರಷಸ್ ನಾನು ಇದು
ನಾನು ಇದನ್ನೆಲ್ಲ ಸವಾನಾಯಿಂದನೇ ಈ ಮೇಕಪ್ ಬ್ಯಾಗು ಮತ್ತು ಈ ಮೇಕಪ್ ಕಿಟ್ಟು ಮತ್ತು ನನ್ನ ಗಾಗಲ್ಸು ಎಲ್ಲನೂ ಸವಾನಾಯಿಂದನೇ ಆರ್ಡ್ರ್ ಮಾಡಿದ್ದು. ತುಂಬ ರೀಸನಬಲ್ ಪ್ರೈಸ್ಗೆ ಸಿಗುತ್ತೆ. ಈ ಥರ ಟ್ರಾವೆಲಿಂಗಿಗೆ ತುಂಬ ಯೂಸ್ ಆಗುತ್ತೆ. ಇಫ್ ಯು ಗೈಸ್ ವಾಂಟ್ ಯು ಕ್ಯಾನ್ ಆಲ್ಸೋ ಪರ್ಚೇಸ್. ಇಷ್ಟು ಮೇಕಪ್ ಇದು ಬಂದಿದೆ. ಐ ಥಿಂಕ್ ಇದೆಲ್ಲ ನನಗೆ ಆಫರಲ್ಲಿ ಫ್ಲ್ಯಾಟ್ ಸೇಲ್ ಅಂತ ಬಿಡ್ತಾ ಇರ್ತಾರೆ. ನೀವು ಅಲ್ಲಿ ತೊಗೊಂಡ್ರೆ ಆಫರಲ್ಲಿ ತುಂಬ ಕಮ್ಮಿಗೆ ಸಿಗುತ್ತೆ ನಿಮಗೆ. ಸೊ ಎಸ್, ನೀವು ಇದನ್ನು ಬೇಕಾದರೆ ನೀವು ತೊಗೊಬೋದು. ಎಲ್ಲ ಥರದ ಬ್ರಷಸ್ಸು ಇದೆ, ಫೌಂಡೇಶನ್ನು ಮತ್ತು ಐ ಮೇಕಪ್ಪು ಎಲ್ಲ ಥರದ ಬ್ರಷಸ್ಸು ಇದೆ. ಸೊ ನಿಮಗೆ ಬೇಕಂದರೆ ಸವಾನಾದಲ್ಲಿ ಫ್ಲ್ಯಾಟ್ ಸೇಲ್ ಅಂತ ಬಿಡ್ತಾರೆ, ಅವಾಗ ತೊಗೊಳ್ಳಿ, ಸ್ವಲ್ಪ ಕಮ್ಮಿ ಪ್ರೈಸ್ಗೆ ಸಿಗುತ್ತೆ. ಓಕೆ, ಸೊ ನಾನು ಕ್ವಿಕ್ಕಾಗಿ ತಿಂಡಿ ಮುಗಿಸಿ ಬರ್ತೀನಿ. ಸ್ಟೇ ಟ್ಯೂನ್. ಇಯರಿಂಗ್ಸ್ ಹಾಕ್ಬಿಡ್ತೀನಿ. ಸೊ ನಾನು ಈ ಇಯರಿಂಗ್ಸ್ ಕಂಪ್ಲೀಟ್ ತೊಗೊಂಡಿದ್ದೀನಿ. ಇದು ಮೀಶೋನಲ್ಲಿ ಸಿಗುತ್ತೆ. ನಾನು ಯಾಕೆ ಇದನ್ನು ತೊಗೊಂಬಂದಿದ್ದೀನಿ ಅಂತ ಹೇಳಿದರೆ, ನಾನು ತುಂಬ ಡ್ರೆಸ್ಗಳನ್ನ ಚೇಂಜ್ ಮಾಡ್ತಿರ್ತೀನಿ, ಅದಕ್ಕೆ ಮ್ಯಾಚಿಂಗ್ ಹಾಕಬೇಕಲ್ವ, ಅದಕ್ಕೆ ನಾನು ಇದನ್ನು ತೊಗೊಂಡಿದ್ದೀನಿ. ಸೊ ನಾನು ಇವತ್ತು ಪಿಂಕ್ ವೇರ್ ಮಾಡಿರೋದ್ರಿಂದ ಐ ವಿಲ್ ಗೋ ಫಾರ್ ದಿಸ್ ಬೇಬಿ ಪಿಂಕ್. ಸೊ ತುಂಬ ಈಸಿಯಾಗಿ ಕ್ಯಾರಿ ಮಾಡ್ಬೋದು ಮತ್ತು ಡ್ರೆಸ್ ಮ್ಯಾಚಿಂಗ್ ಹಾಕ್ಬೋದು. ಕೆಲವರೆಲ್ಲ ಗೋಲ್ಡ್ ಹಾಕ್ತೀರಾ, ಸೊ ಗೈಸ್ ಡೋಂಟ್ ನೀಡ್ ಟು ಕ್ಯಾರಿ. ಯಾರ್ಯಾರು ಆರ್ಟಿಫಿಷಿಯಲ್ ಹಾಕ್ತೀರಾ, ಸ್ವಲ್ಪ ಸ್ಟೈಲಿಶ್ ಆಗಿರಬೇಕು ಅಂದರೆ ಇದು. ಮತ್ತೆ ಬಂದರು ಹೌಸ್ ಕೀಪಿಂಗ್. ಒಂದು ನಿಮಿಷ. ಎಸ್, ಇವಾಗ ನಾನು ಇದನ್ನು ವೇರ್ ಮಾಡ್ತಾಯಿದ್ದೀನಿ. ಪಿಂಕ್ ಇಯರಿಂಗ್. ಸೊ ಹೇರ್ ಸ್ಟೈಲ್ ಜಾಸ್ತಿ ಏನು ಮಾಡೋಕ್ಕೋಗಲ್ಲ, ಬಿಕಾಸ್ ಅಷ್ಟು ಹೇರ್ ಸ್ಟೈಲು ನನಗೆ ಜಾಸ್ತಿ ಸೂಟ್ ಆಗೋಲ್ಲ. ತುಂಬ ಎತ್ತಿ ಬಫಾಗಿ ಇದು ಮಾಡೋದು ಅದೆಲ್ಲ ನನಗಷ್ಟು ಸೂಟ್ ಆಗೋಲ್ಲ. ಸೊ ನಾನು ಆದಷ್ಟು ಒಂದು ಸೈಡ್ ಕ್ರಾಪ್ ತೆಗೆದು ಬಿಟ್ಬಿಡ್ತೀನಿ. ಇವತ್ತು ನಾನು ಹಾಗೆ ಇರ್ತೀನಿ ನಾರ್ಮಲ್ ಇದಾಗಿ. ಸೊ ಎಸ್, ಕಂಟಿನ್ಯೂ ಮಾಡೋಣ ಲಾಗ್ನ. ಇವಾಗ ಸ್ವಲ್ಪ ಕ್ವಿಕ್ಕಾಗಿ ಬ್ರೇಕ್ ತೊಗೊಂಡು ಬರ್ತೀನಿ. ಓಕೆ, ಹೇಗೆ ಕಾಣ್ತಾ ಇದ್ದೀನಿ? ಸಿಂಪಲ್ ಮೇಕಪ್. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ಇದು. ಬೇಗ ಬೇಗ ತಿಂದು ಹೊರಡೋಣ. ರಾಯ್ತ ಹಾಂ ಕೊಟ್ಟಿದ್ದಾರೆ. ನೀನು ತಗೊಂಡಿಲ್ವಾ? ನಮ್ಮ ಫ್ರೆಂಡ್ ಲೋಕವಾಣಿಯವರು ಆಲ್ರೆಡಿ ಬ್ಯಾಟಿಂಗ್ ಶುರು ಮಾಡಿದ್ದಾರೆ. ಪಾಪ ಅವಳು ರಾತ್ರಿನೂ ಏನೂ ತಿಂದಿಲ್ಲ. ಸೊ ಕೆಳಗಡೆ ಡ್ರೈವರು ವೆಯ್ಟ್ ಮಾಡ್ತಾ ಇದ್ದಾರೆ. ತುಂಬ ಟೈಮ್ ಆಗಿದೆ, ರೆಡಿ ಆಗಿದೆ, ಟೈಮ್ ಆಗೋಯಿತು ನಂದು ನನ್ನ ಫ್ರೆಂಡು. ಇವಾಗ ಹೊರಡ್ತಾ ಇದ್ದೀವಿ. ಫೋಟೋ ಸೆಷನು ಆಯಿತು, ಒಂದು ಹೊರಡ್ತಾ ಇದ್ದೀವಿ. ಇವಾಗ ನೆಕ್ಸ್ಟು ಎಲ್ಲ ಪ್ಲೇಸಸ್ನು ಕವರ್ ಮಾಡೋದಕ್ಕೆ ಹೊರಡೋಣ. ನೋಡಿ ನಮ್ಮ ಟೈಮ್ ಆಗೋಯ್ತು, ಇಲ್ಲೇ 1 o'clock. ಏನೇನು ಕವರ್ ಮಾಡ್ತೀವಿ ಗೊತ್ತಿಲ್ಲ. ಇವತ್ತಾದರೆ ಆಫ್ ಮಾಡ್ತೀವಿ, ನಾಳೆ ಮಿಕ್ಕಿದ ಆಫು ಟೆಂಪಲಿಂದ ಬಂದಮೇಲೆ ಮಾಡಬಹುದು ಅಂತ ಡ್ರೈವರೇ ಹೇಳಿದ್ದಾರೆ, ಡ್ರೈವರ್ ಸರು. ಸೊ ನೋಡೋಣ ಎಲ್ಲಿದ್ದಾರೆ.